ಪರವಾಗಿಲ್ಲ ಸರ್, ನಾವು ಮಾಡ್ಬೇಕು, ದುಡಿಬೇಕು, ತಿನ್ಬೇಕಷ್ಟೇ. ಹೌದು. ಈ ಕಾಂಗ್ರೆಸ್ ಅಲ್ಲಿ ಟಫ್ ಇದೆ, ಬಿಜೆಪಿ ಅಲ್ಲಿ ಟಫ್ ಇದೆ. ನೀರಿಂದ ಬಹಳ ಸಮಸ್ಯೆ. ಒಂದೇ ಕುಟುಂಬದ ಸ್ವತ್ತಾಗಿತ್ತು ಅಷ್ಟೇ ಸರ್. ಈಗ ಬದಲಾವಣೆಗೆ ಅವಕಾಶ ಸಿಕ್ಕಿದೆ. ಬಿಜೆಪಿ ಓಟ್ ಎಲ್ಲ ಮತ್ತೆ ಕಾಂಗ್ರೆಸ್ ನೋಡ್ಕೊಂಡು ಮಾಡಿದ್ರು. ನಾಯಕರು ಯಾರೇ ಬರ್ಲಿ ಬಿಜೆಪಿ ವೋಟ್ ಮಾಡ್ತೀವಿ ನಾವು. ತರ ರಾಜಕಾರಣಿಗಳು ಕಾಣಬಹುದು, ಇವತ್ತು ಲೇಬರ್ ಕಾಣಕ್ಕಾಗಲ್ಲ. ನಮ್ಮ ಹಿಂದೂಗಳು ಅಂದ ತಕ್ಷಣ ಅದರಲ್ಲಿ 108 ಆಗುತ್ತೆ, 100% ಆಗುತ್ತೆ ಸರ್. ಇಲ್ಲ ಸರ್, ಹಂಗೇನಿಲ್ಲ. ನಾವೇನಂದ್ರೆ ಮೇಲ್ ನರೇಂದ್ರ ಮೋದಿ ಕುಟುಂಬ ರಾಜಕೀಯ ಎಂಡ್ ಈ ಸಲ ಬದಲಾವಣೆ ಆಗ್ಬಹುದು. ಸೊ ಅದು ಹೇಳಕ್ಕಾಗಲ್ಲ ಸರ್. ನಾವು ಬದಲಾವಣೆ ಮಾಡಿದ್ರೆ ಅದೆಲ್ಲ ಕುಟುಂಬ ರಾಜಕಾರಣ. MP ಇದಾರೆ, MLA ಇದಾರೆ. ಸಿದ್ದೇಶ್ ಅವರು, ರವೀಂದ್ರನಾಥ್ ಅವರು ಕುಟುಂಬ ರಾಜಕಾರಣ ಎಂದೂ ಮಾಡಿಲ್ಲ ಪಕ್ಷ. ನಾನು ಅನ್ನಂಗಿಲ್ಲ ಪಕ್ಷ, ನಾನು ಅಂದ್ರೆ ಉಳಿಯಂಗಿಲ್ಲ. ವಾಸುದೇವ್ ಅಂತ ಹೇಳಿ ಸರ್, ಮಹದೇವಪುರ ಇಲ್ಲೇನೆ. ಏನ್ ಮಾಡ್ತೀರಾ? ನಾವು ಕೂಲಿ ಕಾರ್ಮಿಕರು. ರೈತರ ಕೂಲಿ ಕಾರ್ಮಿಕರು. ಹೇಗಿದೆ ಜೀವನ? ಪರವಾಗಿಲ್ಲ ಸರ್, ನಾವು ಮಾಡ್ಬೇಕು, ದುಡಿಬೇಕು, ತಿನ್ಬೇಕಷ್ಟೇ. ಯಾರು ಬಂದ್ರು ನಿಮ್ ಕೆಲಸ ನೀವು ಮಾಡ್ಲೇಬೇಕು. ಅಲ್ಲ, ನಮ್ ಕೆಲಸ ನಾವು ಮಾಡ್ಲೇಬೇಕು ಸರ್. ಅದ್ರಲ್ಲೂ ಇಷ್ಟ ದಿವಸ ನಮ್ದು ಏನಾಯ್ತು ಅಂದ್ರೆ ಚುನಾವಣೆ ನಿಂತ ನೀರಾಗ್ಬಿಟ್ಟಿತ್ತು. ಒಂದೇ ಕುಟುಂಬದ ಸ್ವತ್ತಾಗಿತ್ತು ಇಷ್ಟ ದಿವಸ. ಈಗ ಬದಲಾವಣೆಗೆ ಅವಕಾಶ ಸಿಕ್ಕಿದೆ. ಅದ್ರಲ್ಲೂ ಇಲ್ಲಿ ನಮ್ ದಕ್ಷಿಣ ವಿಧಾನಸಭೆ ಏನಾಗಿದೆ ಅಂದ್ರೆ ಅಲ್ಪಸಂಖ್ಯಾತರು ಬಹಳ ಜನ ಇರೋದ್ರಿಂದ ಕಾಂಗ್ರೆಸ್ ಅನ್ನೋದು ಅದು ಹಿಂದಿದ್ದನ್ನು ಅಲ್ಪಸಂಖ್ಯಾತರ ಅಂದ್ರೆ ಒಂಥರ ಕಾಂಗ್ರೆಸ್ ಅಂತ ಬಂದ್ಬಿಟ್ಟಿದೆ. ಈ ಸಲ ನಮ್ಮಲ್ಲಿ ಬಿಜೆಪಿಗೆ ವೋಟ್ ಮಾಡ್ಬೇಕಂತ ಯುವಕರೆಲ್ಲ ಒಂದ್ ದೃಢ ನಿರ್ಧಾರವಾಗಿದ್ದೀವಿ. ಈ ಸಲ ಬಿಜೆಪಿ ತರಲೇಬೇಕಂತ ಹೇಳಿ ನಾವು ತಂದೆ ತರ್ತೀವಿ ಸರ್ ಈ ಸಲ ಬಿಜೆಪಿ. ಈ ಬಾರಿ ನಿಮ್ಮಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಕಾಂಪಿಟೇಷನ್, ಇದೆಲ್ಲರ ಹೊರತಾಗಿ ಒಟ್ಟಾಗಿ ರಿಸಲ್ಟ್ ಆಗುತ್ತೆ ಅನ್ಸುತ್ತೆ ಸರ್. ಬಿಜೆಪಿ ಒಂಥರ ಆಲದ ಮರ ಇದ್ದಂಗೆ, ಬಿಳುಗಳು ಬಿಡ್ತಾನೆ ಇರ್ತಾವೆ, ಆ ಕಡೆ ಈ ಕಡೆ ನಾಯಕರು ಉಟ್ಕೊಂತಾನೆ ಇರ್ತಾರೆ. ಆದ್ರೆ ಅದು ಅಷ್ಟು ಒಂದೇ ಆಲದ ಮರ ನಮ್ ಬಿಜೆಪಿ ಪಕ್ಷ ನಮ್ದು. ಹಾಗಾಗಿ ನಾವ್ ಯಾರೇ ಕೊಡ್ಲಿ, ಕಾರ್ಯಕರ್ತರು ನಾವು ಗ್ರಾಮಾಂತರದಲ್ಲಿ ಆಗ್ಲಿ ಇದ್ರಲ್ಲಿ ಏನಿದೇವು ಅಷ್ಟು ಸೇರಿ ನಾವು ಬಿಜೆಪಿ ವೋಟ್ ಮಾಡ್ತೀವಿ. ನಾಯಕರು ಯಾರೇ ಬರ್ಲಿ ಬಿಜೆಪಿ ವೋಟ್ ಮಾಡ್ತೀವಿ ನಾವು. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಒಂದಷ್ಟು ಸಂದರ್ಶನಗಳನ್ನ ನೋಡ್ತಾ ಇದ್ದೆ. GP ವಿನಯ್ ಕುಮಾರ್ ಅವರು ಕೂಡ ಕಾಂಗ್ರೆಸ್ ಇಂದ ಉಚ್ಚಾಟನೆ ಆದ್ರು. ನನಗೂ ಬಿಜೆಪಿ ಟಿಕೆಟ್ ಸಿಕ್ಕರೆ ನಾನು ರಿಸಲ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ನಾವು ಈಗ ಅದೇ ಹೇಳ್ತಾ ಇದೀವಿ, ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥರೆಲ್ಲ ವಿದ್ಯಾವಂತರು. ವಿನಯ್ ಕುಮಾರ್ ಇರ್ಬೋದು, ಯಶವಂತರಾವ್ ಇರ್ಬೋದು, ಅಥವಾ ಅಜಯ್ ಕುಮಾರ್ ಇರ್ಬೋದು, ದಾಸ್ಕರ್ ಸೀನಾಪುರ್ ಇರ್ಬೋದು, ಎಲ್ಲರೂ ವಿದ್ಯಾವಂತರೇ ಬರ್ತಾ ಇದಾರೆ. ಪಕ್ಷ ನಮಗೆ ಯಾರಿಗೆ ಕೊಡುತ್ತೋ ಇಂತರ ನಿಮ್ಮ ನಾಯಕರು ಅಂತಂದ್ರೆ ನಾವು ಅವ್ರನ್ನ ಫಾಲೋ ಮಾಡ್ತೀವಿ. ಅವ್ರನ್ನ ಗೆಲ್ಸಕ್ಕೆ ಪಣ ತೊಟ್ಟು ಹೋರಾಡ್ತೀವಿ ನಾವು ಅಷ್ಟೇ. ಸರಿಗೆ ಅಲ್ಪಸಂಖ್ಯಾತರು ಡಾಮಿನೇಟ್ ಅಂದ್ರು ಕೂಡ ಒಂದ್ 85,000 ಇದ್ರು, ಒಂದ್ 70,000 ವೋಟಿಂಗ್ ಅವ್ರದ್ದು. ಬಟ್ ಒಟ್ಟಾರೆ ಜನಸಂಖ್ಯೆ ಅಂತ ಬಂದಾಗ 2.25 ಲಕ್ಷ ಇದೆ. ಹಂಗಾಗಿ ಅವರು ಮೆಜಾರಿಟಿ ಬಟ್ ನಾಟ್ ಡಿಸೈಡಿಂಗ್ ಫ್ಯಾಕ್ಟರ್. ನೀವುಗಳ ಮನ್ಸ್ ಮಾಡ್ರೆ ಏನಾದ್ರು ಬದಲಾವಣೆ ಮಾಡ್ಲೇಬಹುದು ಸರ್. ಅದೇ ನಾವ್ ಈಗ ಹೇಳ್ತಾರದು ಏನಂತಂದ್ರೆ ಅಲ್ಪಸಂಖ್ಯಾತರು ಅಂದ ತಕ್ಷಣ ಅದು ಒಂದ್ ಕಡೆ ವೋಟಿಂಗ್ ಅಂತ ಬಂದ್ಬಿಡುತ್ತೆ. ನಮ್ ಹಿಂದೂಗಳು ಅಂದ ತಕ್ಷಣ ಅದರಲ್ಲಿ 108 ಆಗುತ್ತೆ. ಅಲ್ಲಿ ಮೇಲು ಕೀಳು ಹೊರಗಡೆ ಈಗ ಅವ್ರ ಕಡೆ ಸಪೋರ್ಟಿಂಗ್ ಅಂತ ಬರುತ್ತೆ. ಈಗ ನಾವೆಲ್ಲ ಹಿಂದೂಗಳು ಅಂತ ಒಗ್ಗಟ್ಟು ಪ್ರದರ್ಶನ ಮಾಡೋ ಸಮಯ ಬಂದಿದೆ. ನಾವ್ ಈ ಸಲ ಮಾಡ್ತೀವಿ ಸರ್. ಈ ಸಲ ಆಗುತ್ತೆ ಅಂತ ನಮ್ಗೆ 100% ಆಗುತ್ತೆ ಸರ್ ಈ ಸಲ. ಮನುವಂತ ಸರ್. ಏನ್ ಮಾಡೋದು ಮನು ಅವರು? ಅಗ್ರಿಕಲ್ಚರ್ ಸರ್. ಅಗ್ರಿಕಲ್ಚರ್. ಹೌದು. ಏನ್ ಚೆನ್ನಾಗಿ ಇಲ್ಲಿ ಅಡಕೆನ ಏನು? ಅಡಿಕೆ, ಭತ್ತ, ತೆಂಗು ಇದೆ ಸರ್. ಭತ್ತ ಎಷ್ಟು ಬೆಳೆ ಇಲ್ಲಿ? ಭತ್ತ 2 ಬೆಳೆ ಸರ್. 2 ಬೆಳೆ. ಎರಡು ಬೆಳೆ ಅನುಕೂಲ. ಬೇಸಿಗೆಯಲ್ಲಿ ಸಿಗಲ್ಲ ಸರ್. ಅರ್ಧ ಬರ್ಧ ಆಗುತ್ತೆ. ಅರ್ಧ ರೈತರ ಹಚ್ತಾರೆ, ಅರ್ಧ ರೈತರ ಹಚ್ಚಲ್ಲ. ಹಿಂಭಾಗದ ನೀರ್ ಸಿಗದೇ ಇಲ್ಲ ಸರ್. ಏನ್ ರೈತರಿಗಿರೋ ಸಮಸ್ಯೆ ಏನ್ ಸರ್? ಅದು ನಮ್ ಮೇನ್ ಚಾನಲ್ 18 ಕಿಲೋಮೀಟರ್ ದೂರ ಆಗುತ್ತೆ ಸರ್. ಓಕೆ. ಅಲ್ಲಿದ್ದ ಬರತ್ತಿಗೆ ನೀರ್ ಸೋತೋಗ್ಬಿಡುತ್ತೆ ಸರ್ ಬೇಸಿಗೆಯಲ್ಲಿ. ಹಂಗಾಗಿ ಸಿಗೋದಿಲ್ಲ ಸರ್. ಈ ಹಿಂದಿನ ಜನಪ್ರತಿನಿಧಿಗಳಿಗೆ ನಿಮ್ ಸಮಸ್ಯೆ ಅರಿವಾಗಿತ್ತ? ಹೇಳಿದ್ವಿ ಸರ್, ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಈಗ ಇನ್ಮೇಲೆ ಏನಾರ ಮಾಡ್ತಾರೇನೋ ನೋಡ್ಬೇಕು. ಅದೇ ನೋಡ್ಬೇಕು ಸರ್, ಅದನ್ನೇ ಕಾಯ್ತಾ ಇದೀವಿ. ಇನ್ಮೇಲೆ ನಮ್ಗೆ ಮಾಡ್ಕೊಟ್ರೆ ಅನುಕೂಲ ಆಗುತ್ತೆ. ರೈತರೆಲ್ಲ 2 ಪಟ್ಟು ಭತ್ತ ನಾಟಿ ಮಾಡ್ತಾರೆ. ಪಾಪ ಎಲ್ಲಾ ಭತ್ತ ಎಲ್ಲ ನಾಟಿ ಮಾಡಾದ್ಮೇಲೆ ಫಸಲು ಬಹಳ ಒಣಗೋಗುತ್ತೆ ಸರ್. ಬಹಳ ನಾವೇ ನೋಡಿ, ಕಣ್ಣಾರೆ ನೋಡಿ. ಅವ್ರು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಬದಲಾವಣೆ ಮಾಡೋ ಅವಕಾಶ ಬಂದಿದೆ. ಹೌದು ಸರ್. ಏನು ಹೇಗಿದೆ ಬೈ ಎಲೆಕ್ಷನ್? ಎಲೆಕ್ಷನ್ ಬಹಳ ಟಫ್ ಐತೆ ಸರ್. ಬಹಳ 2 ಕಡೆಯಲ್ಲಿ ಟಫ್ ಇದೆ ಸರ್. ಹೌದು ಸರ್. ಹೌದು. ಈ ಕಾಂಗ್ರೆಸ್ ಅಲ್ಲಿ ಟಫ್ ಇದೆ, ಬಿಜೆಪಿ ಅಲ್ಲಿ ಟಫ್ ಇದೆ. ಆದಷ್ಟು ನಾವು ನೋಡ್ತೀವಿ ಸರ್. ನಾವೇನಂದ್ರೆ ಬಿಜೆಪಿ ಯಾರೇನಿದ್ರು ಓಕೆ, ವೋಟ್ ಮಾಡೋದಂದ್ರೆ ಬಿಜೆಪಿ ಸರ್ ಪಕ್ಕ. ಏನ್ ಈ ಗ್ರಾಮದಲ್ಲಿ ಇರೋರೆಲ್ಲ ಬಿಜೆಪಿ? ಇಲ್ಲ ಸರ್, ಹಂಗೇನಿಲ್ಲ. ನಾವೇನಂದ್ರೆ ಮೇಲ್ ನರೇಂದ್ರ ಮೋದಿ ಪಕ್ಕ. ನರೇಂದ್ರ ಮೋದಿ. ನಾವು ಕುಟುಂಬ ರಾಜಕಾರಣ ಅಲ್ಲ, ಹಂಗಾಗಿ ನರೇಂದ್ರ ಮೋದಿನೇ ನಾವು ಮೇನ್. ಅದಕ್ಕೋಸ್ಕರ ವಾಜಪೇಯಿ, ನರೇಂದ್ರ ಮೋದಿ ಅವ್ರು ಬಿಟ್ಟು ನಾವು 6 ತತ್ವ ನಡೀತಾ ಇದೀವಿ ಸರ್ ಅಷ್ಟೇ. ವಾಜಪೇಯಿ ಹಾಗೂ ವಿತ್ ನರೇಂದ್ರ ಮೋದಿ ತತ್ವ ನಡೀತಾ ಇದೀವಿ ನಾವು. ಒಂದಷ್ಟು ಜನ ಹಿರಿಯರು ಮಾತಾಡ್ತಾರೆ ಸರ್, ಒಟ್ಟಾರೆ ರಾಜಕೀಯ ಅಂದಾಗ ಬಿಜೆಪಿ ಕೂಡ ಏನ್ ಅಡ್ವಾಣಿ ವಾಜಪೇಯಿ ಕಾಲದ ಬಿಜೆಪಿ ಅಲ್ಲ, ಇದು ಮೋದಿ ಅಮಿತ್ ಶಾ ಕಾಲದ ಬಿಜೆಪಿ ಅಂತ. ನಿಮ್ಗೇನ್ ಅನ್ಸುತ್ತೆ? ಆದ್ರೂ ಸರ್ ಈಗ ಬಿಜೆಪಿ ಯಾಕೆ ಬದಲಾಗಿತ್ತು ಸರ್? ಈಗ ಆಲ್ರೆಡಿ ಈಗ ಮೋದಿ ಸರ್ ಮಾಡ್ತಾ ಇದಾರೆ. ಅವ್ರೇನಾರ ಈಗ ಹಗರಣಗಳು ಯಾವಾರ ತೋರಿಸ್ತಾ ಇದಾರ? ಯಾವಿಲ್ಲ. ಹೌದ್ರಾ? ಹಗರಣ ಇಲ್ಲ, ಏನಿಲ್ಲ. ಹಂಗಾಗಿ ನಮಗ್ ಮೇಲತ್ತ ಯುವಕರಿಗೆ ಅವೇ ಮೇನ್ ಸರ್. ಹಗರಣ ಇಲ್ಲ, ಏನಿಲ್ಲ. ಇಲ್ಲಿವರೆಗೂ ದಾವಣಗೆರೆ ದಕ್ಷಿಣ ಅಂದಾಗ ಗೌರವಯುತವಾಗಿ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತಿದ್ರು. ಬಟ್ ಈಗ ಆ ಎರ ಎಂಡ್ ಆಗುತ್ತೆ ಅನ್ಸುತ್ತೆ ಸರ್. ಅದು ಹೇಳಕ್ ಆಗಲ್ಲ ಸರ್. ನಾವು ಅದು ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವರು ಪಾಪ ಬಹಳ ಜನಕ್ಕೆ ಬಡವರಿಗೆ ಅಲ್ಲಿ ಹೆಲ್ಪ್ ಮಾಡಿದಾರೆ ಸರ್, ಮಾಡಿಲ್ಲ ಅಂತಲ್ಲ. ಅಗದಿ ಜನಕ್ಕೂ ಹೆಲ್ಪ್ ಮಾಡಿದ್ದಾರೆ. ಅವ್ರದ್ದು ಹೇಳಕ್ ಆಗಲ್ಲ ಸರ್. ನಾವು ಸಂಸದರು ಅಂತ ಬಂದಾಗ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಬರ್ತಾರ ಈ ಕಡೆ ಎಲ್ಲ? ಮೇಡಮ್ ಅವ್ರು ಬರ್ತಾರೆ ಸರ್. ಬರ್ತಾರೆ ಹಂಗೇನಿಲ್ಲ ಸರ್, ಬರ್ತಿದಾರೆ. ಅವರು ಬರ್ತಾರೆ. ಅಂದ್ರೆ ನೀವ್ ಹೇಳ್ತಿರೋದು ಅವರು ಕೂಡ ಕೆಲಸ ಮಾಡಿದ್ದಾರೆ, ಆದ್ರೂ ಈಗ ಬದಲಾವಣೆ ಟೈಮ್ ಇತ್ತಲ್ಲ ಸರ್. ಹಂಗಾಗಿ ನಾವ್ ಮಾತ್ರ ಪಕ್ಕ ನರೇಂದ್ರ ಮೋದಿ ವಿತ್ ಬಿಜೆಪಿ ಸರ್. ವಾಜಪೇಯಿ ಇದ್ದ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕಿರಣ್. ಏನ್ ಮಾಡೋದ್ ಕಿರಣ್? ವ್ಯವಸಾಯ ಮಾಡ್ತಾವ ಸರ್. ಹೌದು.
ರೈತರು ಹ್ಮ್ ಸರ್ ಏನ್ ರೈತರಿಗೆ ಏನ್ ಸಮಸ್ಯೆ ಇದೆ ಇಲ್ಲಿ? ಸರ್ ನಮ್ದು ಇಲ್ಲಿ ನೀರಿಂದ ಸಮಸ್ಯೆ ಟೈಲೆಂಡ್ ಆಗ್ತಾವ ನೀರಿಂದ ಬಹಳ ಸಮಸ್ಯೆ ಓಕೆ ಹೇಗಿದೆ ಬೈ ಎಲೆಕ್ಷನ್? ಆಯ್ತು ಸರ್ ಚೆನ್ನಾಗೈತೆ ಸರ್ ಚೆನ್ನಾಗಿದೆ. ಚೆನ್ನಾಗೈತೆ ಸರ್ ಚೆನ್ನಾಗಿದೆ. ಯಾವ ಪಾರ್ಟಿ ಗೆದ್ರೆ ಒಳ್ಳೇದು ಈ ಸಲ? ಇಲ್ಲೇನ್ ಸರ್ ಎಲ್ಲ ಪಾರ್ಟಿ ಅಂತ ಪಾರ್ಟಿ ಎರಡು ಪಾಪ ಅವ್ರು ಕೆಲಸ ಮಾಡಿದಾರೆ ಕೆಲಸ ಮಾಡಿದ್ದಾರೆ ಸರ್ ರಸ್ತೆಗಳು ಎಲ್ಲ ಆಗಿದಾವ್ ಸರ್ ಕೆಲಸ ಊರ ರಸ್ತೆಗಳು ಯಾವ ಕಷ್ಟಕ್ಕಾದ್ರೆ ಕೆಲಸ ಮಾಡಿದ್ದಾರೆ ಆದ್ರೆ ಏನ್ ಮಾಡ್ತೀವಿ ಇಲ್ಲಿ ರೈತರ ನೀರಿಂದ ಸಮಸ್ಯೆ ಇಲ್ಲಿ ಈಗ ಅವ್ರ ಕುಟುಂಬದಲ್ಲೇ ಸಮರ್ಥಿಕ್ ಟಿಕೆಟ್ ಕೊಡ್ಬೇಕಂತ ಚರ್ಚೆ ನಡೀತಾ ಇದೆ. ಎಸ್ ಮಲ್ಲಿಕಾರ್ಜುನ್ ಅವರು ಜಮೀರ್ ವಿರುದ್ಧ, ಜಮೀರ್ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ. ಸರ್ ಅವ್ರು ಟಿಕೆಟ್ ಆದ್ಮೇಲೆ ಎಲ್ಲರೂ ಸರಿ ಹಾಕಾರ ಅವ್ರೇ ನಾವೇನ ನಮಗೆ ಹೊಸ್ತಾಗ ಯಾರಾದ್ರೂ ಕಿದ್ರು ನಡೀತಿತ್ತು ನಮಗೆ ಕೆಲಸ ಮಾಡಿದಾರೆ ಸರ್ ಇವ್ರೇನು ತೊಂದ್ರೆ ಏನಿಲ್ಲ ಮಾಡಿದ್ರು ಈ ರಸ್ತೆಗಳಾಗಿದಾವು ಮತ್ತೆ ರೈತರ ನೀರಿನ ಸಮಸ್ಯೆ ಅಷ್ಟೇ ಸರ್ ಏರಿಯಾದ ನಮಗೆ ಟೈಲೆಂಡ್ ಹಾಕದ ನೀರಿನ ಸಮಸ್ಯೆಗಳು. ಈ ಬಾರಿ ಬೈ ಎಲೆಕ್ಷನ್ ನೋಡಿದಾಗ ನೋಡಿ ಸರ್, ಯಾರು ಸಾವನ್ ಬಯಸಲ್ಲ. ಅಚಾನಕ್ ಆಗಿ ಒಂದು ಬೈ ಎಲೆಕ್ಷನ್ ಬಂದಿದೆ. ಏನಾದ್ರು ಬದಲಾವಣೆ ಆಗ್ಬೋದು ಅನ್ಸುತ್ತೆ? ಹೇಳಕ್ಕಲ್ಲ ಸರ್ ಹೇಳಕ್ಕಾಗಲ್ಲ. ಹೇಳಕ್ಕ ಸುರೇಶ್ ಕೆವಿ ಬಿಸ್ಲೇರಿ ಅಂತ ಏನ್ ಮಾಡ್ತೀರಾ? ನಾವು ರೈತರು ಬೈ ಎಲೆಕ್ಷನ್ ಹೀಟ್ ಹೇಗಿದೆ ಸರ್? ನೋಡ್ಬೇಕು ಸರ್ ಇಲ್ಲಿ ತನಕ ಈಗ ಅಜ್ಜಾರ್ ಗೆಲ್ಸ್ಕೊಂತ ಬಂದ್ರು ನಮ್ ದಕ್ಷಿಣ ವಲಯದಲ್ಲಿ ಅಜ್ಜಾರ ಅಂತ ಅಂದೇಳಿ ಅವರು ಮುಖ್ಯಮಂತ್ರಿ ಸ್ಥಾನ ಅಂತಂದೇಳಿ ಆದಷ್ಟು ಎಲ್ಲಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದೇಳಿ ಒಂದು 2-3 ಎಲೆಕ್ಷನ್ ಹಿಂಗ ಮಾಡಿ ಬಿಜೆಪಿ ಓಟ್ ಎಲ್ಲ ಮತ್ತೆ ಕಾಂಗ್ರೆಸ್ ಕನ್ವರ್ಟ್ ಮಾಡ್ಕೊಂಡು ಮಾಡಿದ್ರು. ಆದ್ರೆ ಅವ್ರಿಗೆ ಮುಖ್ಯಮಂತ್ರಿ ಸೀಟ್ ಸಿಗ್ಲೇ ಅಲ್ಲ. ಬರೀ ಮಲ್ಲಿಕಣ್ಣರಿಗೆ ಮಿನಿಸ್ಟರ್ ಗಿರಿ ಕೊಟ್ಕೊಂತ ಹೋದ್ರು. ಈ ಕಾಂಗ್ರೆಸ್ ಅಲ್ಲಿ ನಾವು ಈಗ ಈ ಸರಿ ಬದಲಾವಣೆ ತರ್ಬೇಕಂತ ನಾವು ಬಿಜೆಪಿಗೆ ಮಾಡ್ಬೇಕಂತ ನಾವು ಬಿಜೆಪಿ ತರ್ಬೇಕಂತಂದು ಈಗ ಇಷ್ಟು ವರ್ಷ ಈಗ ಅಜ್ಜಾರ್ನೇ ಗೆಲ್ಸಿ ಅಂತ ಬಂದ್ವಿ. ಈಗ ಒಂದೇ ಫ್ಯಾಮಿಲಿಗೆ ಈಗ ಜನ ಮಾತಾಡ್ತಾರೆ. ಈಗ ತಂದೆ ಇದ್ರು, ಮಗ ಇದ್ರು, ಈಗ ಸೊಸಿ ಆದ್ರು, ಪ್ರಭಾಕರ್, ಮಲ್ಲಿಕಣ್ಣರು, ಈಗ ಅಜ್ಜಾರ್ ಹೋದ್ರು, ಈಗ ಸಮರ್ಥ ಅಂತ ಬಂದಿದ್ದಾರೆ. ಎಲ್ಲ ಚೆನ್ನಾಗಿ ಕೆಲಸ ಏನೋ ಚೆನ್ನಾಗಿ ಮಾಡಿದ್ದಾರೆ. ಅದೇ ಒಂದೇ ಫ್ಯಾಮಿಲಿಗೆ ಯಾಕೆ ಬದಲಾವಣೆ ಮಾಡ್ರಿ ಅಂತ ಈ ಸರಿ ಬಿಜೆಪಿ. ಅಂದ್ರೆ ನೀವು ಒಟ್ಟಾರೆ ಹೇಳ್ತಿರೋದು ಶಾಮನೂರ್ ಕುಟುಂಬ ಕೆಲಸ ಮಾಡಿದೆ, ಅಂದ್ರೆ ಒಂದೇ ಕುಟುಂಬಕ್ಕೆ ಯಾಕೆ ಈ ಸಲ ಬದಲಾವಣೆ ಇದೆ? ಹಂಗಾರೆ ಕಾಂಗ್ರೆಸ್ ಅಲ್ಲಿ ಅಲ್ಪಸಂಖ್ಯಾತರು ಸಿಕ್ಕಿದ್ರು ಅಲ್ಲ ಸಿಗ್ತಾರ ಸ ಈಗ ಅವ್ರಿಗೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಈಗ ಕೆಲಸ ರಾಜಕೀಯ ಎಂಡ್ ಆಗ್ಬೇಕು. ಕುಟುಂಬ ರಾಜಕೀಯ ಎಂಡ್ ಆಗ್ಬೇಕು ಸಾಕಿ. ಈಗ ಅದಾರ ಉತ್ತರದ MP ಅದಾರೆ, MLA ಅದಾರೆ. ಈಗ ಬಿಜೆಪಿ ಅಂತ ಬಂದ್ರೆ ಅಲ್ಲೂ ಕೂಡ ಕಾಂಪಿಟೇಷನ್ ಇದೆ. ಈಗ ಅದರಲ್ಲಿ ನಾವೀಗ ಏನ್ ಹೇಳ್ತೇವೆ ಅಂದ್ರೆ ನಗರದಲ್ಲಿ ಬಿಟ್ಟು ಗ್ರಾಮಾಂತರಿಗೆ ಕೊಟ್ರೆ ಇನ್ನೂ ಒಳ್ಳೇದ ಅನಿಸ್ತಂದ. ಸರ್ ಗ್ರಾಮಾಂತರದ ಅಂದ್ರೆ ಅದೇ ನಮ್ಮ ಹಳ್ಳಿ ಕಡೆ. ಈಗ ನಗರ ಅಂತಂದ್ರೆ ಎಲ್ಲ ಸಿಟಿ ಸೂಕ್ತವಾಗಿ ಯಾರು ಅಭ್ಯರ್ಥಿ ಹೆಸರು ಹೇಳೋದಾದ್ರೆ ಇಂಥವ್ರಿಗೆ ಕೊಟ್ರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಅಲ್ಸ ನಮಗೆ ಗ್ರಾಮಾಂತರದಲ್ಲಿ ನಾವೆಲ್ಲ ಕಾರ್ಯಕರ್ತರು ದುಡ್ದಿವಲ್ಲ ಪಕ್ಷಕ್ಕೆ. ಈಗ ಬರೀ ನಗರದಲ್ಲೇ ಅಷ್ಟೇ ಕಾರ್ಯಕರ್ತರದಾರ. ಹೇಳ್ತಿರೋದು ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್ ಇವ್ರೆಲ್ಲಾರನ್ನ ಬಿಟ್ಟು ಗ್ರಾಮಾಂತರದಲ್ಲಿ ಈಗ ನಮ್ಮಂತ ವಿಜಯ್ ಕುಮಾರ್ ಅಂತ ಇವರು ಕಾರ್ಯಕರ್ತರು ಅದಾರಲ್ರಿ. ವಿಜಯ್ ಕುಮಾರ್ ಊರೇ ಇಂಥವ್ರಿಗೆ ಕೊಡ್ಲಿ, ನಮ್ಗ ಗ್ರಾಮಾಂತರ ಕೊಡ್ರಿ ಸರ್. ಬನ್ನಿ ದಯವಿಟ್ಟು ಈ ಕಡೆ ಬನ್ನಿ. ಈಗ ಗ್ರಾಮಾಂತರಕ್ಕೆ ಬಿಟ್ರೆ ಈಗ ಗ್ರಾಮಾಂತರ ಬೆಳಿಬೇಕು. ಅವರಲ್ಲೇ ನಗರಸಭೆಯಲ್ಲೇ ಬರೀ ಕಿತ್ತಾಡ್ಕೊಂತ ಹೋದ್ರೆ ನಾವು ಗ್ರಾಮಾಂತರ ಕಾರ್ಯಕರ್ತರು ನಾವ್ ಏನ್ ಆಗ್ಬೇಕು? ಯಾರಿಗಂತ ದುಡಿಬೇಕು? ಈಗ ಮೊದ್ಲಿದ್ದ ಯಶವಂತರಾವ್ ಅವರು ದುಡ್ಕಂತ ಬಂದ್ರು. ಈಗ ರವೀಂದ್ರನಾಥ್ ಸಿದ್ದಣ್ಣರದ್ದು ಇರೋ ತನಕ ನಮ್ಮ ಬಿಜೆಪಿಯಲ್ಲಿ ಒಡಕ್ ಬಂದದ್ದಿಲ್ಲ. ಈಗ ಅವ್ರು ನಾನ್ ಹೆಚ್ಚು ಅನ್ಕಂತ ಹೋದ್ರೆ ನಾವೆಲ್ಲ ಗ್ರಾಮಾಂತರ ಕಾರ್ಯಕರ್ತರು ಏನ್ ಮಾಡ್ಬೇಕು? ನಾವು ಯಾರಿಗಂತ ದುಡಿಬೇಕು? ಯಾರಿಗೆ ಸಪೋರ್ಟ್ ಮಾಡ್ಬೇಕು? ಈಗ ಹಂಗಾಗಿ ಏನ್ ಮಾಡ್ತಾರೆ, ಎಲ್ಲ ಗ್ರಾಮಾಂತರ ಇರಕಂತ ಕಾರ್ಯಕರ್ತರು ಒಬ್ರು JDS ಗೆ ಹೋಗ್ತಾರೆ, ಒಬ್ರು ಬಿಜೆಪಿಗೆ ಹೋಗ್ತಾರೆ, ಒಬ್ರು ಕಾಂಗ್ರೆಸ್ಗೆ ಹೋಗ್ತಾರೆ. ರೈತರ ಪರ ಹೋರಾಡ ಅಂತ ವಿಜಯ್ ಕುಮಾರ್, ರೈತರ ಪರ ಹೋರಾಡ ವಿಜಯ್ ಕುಮಾರ್ ಮಾಡ್ಲಿ, ನಮ್ ಗ್ರಾಮಾಂತರದವರಿಗೆ ಕೊಡ್ಲಿ. ಖುಷಿ ವಿಚಾರ. ಅಂದ್ರೆ ನಾವು ಸ್ಥಳೀಯವಾಗಿ ಒಬ್ರನ್ ಕಂಡ್ರೆ ಒಬ್ರಿಗೆ ಆಗಲ್ಲ, ಅಂತರಲ್ಲಿ ನೀವೇ ಒಟ್ಟಾಗಿ ಹೋಗ್ಬೇಕು, ಸ್ಥಳೀಯವಾಗಿ ಟಿಕೆಟ್ ಕೊಡ್ಬೇಕು. ಸ್ಥಳೀಯವಾಗಿ ಟಿಕೆಟ್ ಕೊಡ್ಲಿ. ಸರ್, ವಿನಯ್ ಕುಮಾರ್ ಅನ್ನೋ ಹೆಸರು ನಮಗೆ ಬೆಂಗಳೂರಲ್ಲಿ ಜಾಸ್ತಿ ಕೇಳಿಸುತ್ತೆ. GB ವಿನಯ್ ಕುಮಾರ್ ವಿದ್ಯಾವಂತರು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು? ಅವ್ರದ್ದು ಈಗ ಇತ್ತೀಚೆಗೆ ಅಷ್ಟೇ ಇಲ್ಲಿ ನಮ್ ಗ್ರಾಮಾಂತರದಲ್ಲಿ ನಿಮ್ಮ ಸಿಟಿಯಲ್ಲಿ ಬೆಳೆದತ್ತದ ವಿನಯ್ ಕುಮಾರ್ ಅಂತಂದು. ಇಲ್ಲಿ ಗ್ರಾಮಾಂತರಿಗೆ ಇನ್ನೂವರೆಗೆ ಗೊತ್ತಿಲ್ಲ ಅದು. ಸರ್, ನಿಮ್ಮ ಹೆಸರು? ಉಜ್ಜಂಗಪ್ಪ ಅಂತ ಹೇಳಿ. ಏನ್ ಮಾಡ್ತಿರೋದು? ನಾವು ವ್ಯವಸಾಯ ಮಾಡ್ತೇವೆ. ರೈತರು. ರೈತರಿಗಿರೋ ಅತಿ ದೊಡ್ಡ ಸಮಸ್ಯೆ ಏನ್ ಸರ್? ರೈತರ ಲೇಬರ್ಸ್ ಬಾರಿ ಸಮಸ್ಯೆ, ಸಿಗದೇ ಇಲ್ಲ ಸರ್. ಎಷ್ಟು ಕೊಡ್ಬೇಕು ಕೂಲಿ ದಿನ? ಈಗ ಅವ್ರು ಬೆಳಿಗ್ಗೆ ಸಾಯಂಕಾಲ ನಾವು ಅವ್ರ ಕೆಲ್ಸಕ್ಕೆ ಬರ್ತಾವ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಒಂದ್ ಬಾಟ್ಲಿ ಹೊಡ್ಸ್ಬೇಕು ಅವ್ರಿಗೆ. ಹೌದಾ, ಊಟನೂ ಕೊಡ್ಸ್ಬೇಕು. ಆಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹಿಡಿಬೇಕು ಅವ್ರನ್ನ ಒಂಥರ ರಾಜಕಾರಣಿಗಳು ಕಾಣ್ಬೋದು, ಇವತ್ತು ಲೇಬರ್ ಕಾಣಕ್ ಆಗಲ್ಲ. ಯಾಕೆ ಅಂತ ಬರ ಯಾಕೆ ಬರ್ತಿದ್ದಾರೆ? ಇಲ್ಲ, ಎಲ್ಲಾ ಸಿಟಿ ಹೊಂಟು ಬಿಟ್ಟಿದ್ದಾರೆ. ಯಾರು ಮೈ ನೋಡ್ಸ್ಕೊಳಕ್ಕೆ ತಯಾರಲ್ಲ. ಎಲ್ಲಾ ಸಿಟಿ ಕೆಲ್ಸಗಳಿಗೆ, ಕಾಂಕ್ರೀಟ್ ಕೆಲ್ಸಗಳಿಗೆ ಅದಕ್ಕೆ ಹೋಗ್ತಾ ಇದಾರೆ. ಯಾರು ಬಿಸ್ಲಾಗ ಕೆಲಸ ಮಾಡೋದಲ್ಲ.
ಎಲ್ಲ 1 ಗಂಟೆ 2 ಗಂಟೆ ಎಲ್ಲ ರೂಢಿ ಆಗ್ಬಿಡದ ಜನಗಳೆಲ್ಲ. ಹ್ಮ್. ಹಂಗಾಗಿ ರೈತರ ಕೆಲ್ಸಕ್ಕೆ ಜನನೇ ಬರ್ದಂಗ ಐತಿ. ಎಲ್ಲ ಫ್ರೀ ಬಸ್ಗಳು ಹಂಗ ಎಲ್ಲ ಐತಿ. ಯಾವ ಬೆಂಗಳೂರಿಗೆ ಹೋಗ್ತದ ಕೆಲಸ ಮಾಡ್ತಿರ್ತಾರೆ ಬರ್ತಿರ್ತಾರೆ. ಈ ಫ್ರೀ ಗ್ಯಾರಂಟಿ ಒಂದ್ ಕೊಟ್ಟು ಎಲ್ಲ ಗಬ್ಬೆಬ್ಸಿ ಬಿಡತ್ತೆ ಸರ್ಕಾರ. ಹೇಗಿದೆ ಸರ್ ಬೈ ಎಲೆಕ್ಷನ್ ಕಾವು? ಬೇಲೆಕ್ಷನ್ ಚೆನ್ನಾಗಿತ್ತು ಈ ಸಲ. ಈಗ ನಾವು 25 ವರ್ಷದಿಂದ ದುಡ್ದು ನಮಗೆ MLA ಇಲ್ಲ ನಮ್ಮ ಬಿಜೆಪಿಯಿಂದ. 25 ವರ್ಷ ಅವ್ರಿಗೆ ದುಡ್ದೇವಿ. ಅವ್ರದೇ ದುಡ್ದ ಅವ್ರೇ ಮಾಡಿದ್ದಾಗೈತಿ. ನಾವ್ ಸೋತ್ ಬಿಡ್ದವೆಲೆ. ಕಾರ್ಯಕರ್ತರಂತೂ ಹೇಳ್ಬಾರ್ದು. ಈಗ ಯಾರೋ ಒಂದ್ ನಮ್ ಪಕ್ಷ ಅಧಿಕಾರದಾಗ ಇಲ್ಲಿದ್ರೆ ನಮ್ಮ ಈ ಕಡೆ ಭಾಗದಾಗ ನಾವು ಎಲ್ಲ ಏನಾರು ಒಂದ್ ಕೆಲಸ ಮಾಡಕ್ಕೆ ಅನುಕೂಲ ಆಗತ್ತೆ. ಈಗ ದುಡ್ದಂತಾರಿಗೆ ನಮ್ಗೆ ಯಾವ ಪ್ರತಿಫಲನು ಇದುವರೆಗೂ ಸಿಕ್ಕಿಲ್ಲ. ಏನ್ ಬದಲಾವಣೆ ಆಗುತ್ತೆ ಆಗತ್ತ ಅನ್ಸತ್ ಸ ಈ ಸಲ ಬದಲಾವಣೆ ಆಗ್ಬೋದು. ಆದ್ರೆ ನೋಡ್ಬೇಕು. ಬಿಜೆಪಿ ಒಗ್ಗಟ್ಟಿದೆ. ಬಿಜೆಪಿ ಒಗ್ಗಟ್ಟು ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿರ್ತಾರೆ. ದೊಡ್ಡವರೇ ಅವರು JM ಸಿದ್ದೇಶ್ ಅವರು ರವೀಂದ್ರನಾಥ್ ಅವರು ಅವರೇ ಎಡವಟ್ ಮಾಡ್ತಾರೆ ಹೊರತು ಈ ಕಾರ್ಯಕರ್ತರು ಬೇರೆ ಯಾರು ಒಬ್ರು ಒಂದು ಎಡವಟ್ ಮಾಡೋದು. ಎಲ್ಲ ನಿಯತ್ತಾಗ ದುಡಿತಾರೆ. ಏನ್ ಆಗ್ಬೇಕು ಸರ್ ದಾವಣಗೆರೆ ದಕ್ಷಿಣಕ್ಕೆ? ದಾವಣಗೆರೆ ಕೆಲಸ ಬಹಳಷ್ಟು ಇದೆ. ಹಾಸ್ಪಿಟ್ಲ್ ಆಗ್ಬೇಕು. ಮಣಿಪಾಲಿಗೆ ಹೋಗ್ತಾ ಇದಾರೆ. ಒಳ್ಳೊಳ್ಳೆ ಸಂಸ್ಥೆಗಳು ಆಗ್ಬೇಕು ಗೌರ್ಮೆಂಟ್ ನಾವು. ಎಲ್ಲ ಅವು ಇಲ್ಲ ಅಲ್ಲ, ಎಲ್ಲ ಸಂಸ್ಥೆಗಳು ಮಾಡ್ಕೊಂಡ್ಬಿಡ್ತಾರ ಅಷ್ಟು. ಎಲ್ಲ ಕುಟುಂಬ ರಾಜಕಾರಣಗ ಈಗ 25 ವರ್ಷ ಅವನು ಪಕ್ಷದಾಗ ಅದ್ ಗೊತ್ತಿಲ್ಲ ಪತ್ತಿಲ್ಲ. ಈಗ ಅವ್ರ ಟಿಕೆಟ್ ಅಂತಾರೆ. ಈಗ ಅವ್ರ ಟಿಕೆಟ್ ಅಂತ ಅವ್ರ ಮನೆಯವ್ರು ಎಲ್ಲ ಇದು ಮಾಡ್ತಾ ಇದಾರೆ. ಈಗ ಪಕ್ಷಕ್ಕೆ ದುಡ್ದಂತಾರ ಅವ್ರು ಯೋಚನೆ ಮಾಡ್ಬೇಕು. ಸಾಯ ತನಕ ಅವ್ರಿಗೆ ದುಡ್ಕೊಂತ ಹೋದ್ರೆ ಮತ್ತೆ ಹಿಂದಿಳಿದ ದುಡ್ದಾರಿಗೆ ಏನು ಪ್ರತಿಫಲ? ಬರೀ ಅವ್ರಿಗೆ ದುಡ್ಕೊಂತ ಹೋದ್ರೆ ನಾವು ಇದ್ದು ಏನ್ ಸಮಸ್ಯೆ ಅಂತ ಅವ್ರು ಪಕ್ಷದ ಅವ್ರು ಚರ್ಚೆ ಮಾಡ್ಬೇಕದ್ನ. ಅವ್ರ ಸ್ವಂತ ಬುದ್ಧಿಗೆ ಬರ್ಬೇಕು. ಹೌದು ಬರ್ಬೇಕು. ಬೇರೆ ಯಾರು ಹೇಳ್ಕೊಡಕ್ಕಾಗತ್ತೆ? ಈಗ ನಮ್ ಸರ್ಕಾರ ಹಂಗಲ್ಲ. ಯಾವ ಕೂಲಿ ಮಾಡ್ಯಾನ ಟಿಕೆಟ್ ಕೊಟ್ರು ದುಡಿತೇವ್ ನಾವು. ಹೌದು, ನಮ್ ಸರ್ಕಾರದ ಹಂಗೆ. ನಾನು ಅಂದಾನೆ ಟಿಕೆಟ್ ಕೊಡಲ್ಲ ನಮ್ ಸರ್ಕಾರ. ನಾನು ಅಂದಾನೆ ಯಾರಿಗೂ ಕೊಡಲ್ಲ. ಸರ್ ನಿಮ್ ಪ್ರಕಾರ ಕಾಂಗ್ರೆಸ್ ಅಲ್ಲೂ ಟಿಕೆಟ್ ಬದಲಾವಣೆ ಆಗ್ಬೇಕು, ಆದ್ರೆ ಬಿಜೆಪಿ ಗೆಲ್ಬೇಕು. ಹೌದ್ ಸರ್. ನಮ್ ಪಕ್ಷದಾಗ ಇವ್ರು ಅನ್ನಂಗಿಲ್ಲ. ಅವ್ನು ಆ ಮೂಲೆಗೆ ಯಾವ್ದೋ ಮೂಲೆಗಿರ್ಲಿ, ಅವ್ನು ಒಬ್ಬನೇ ಇರ್ಲಿ, ಅವ್ನು ಟಿಕೆಟ್ ಕೊಟ್ರೆ ನಾವು ದುಡಿಬೇಕು. ನಮ್ ಪಕ್ಷ ಕೊಡ್ತೈತಿ, ಕೊಡ್ತೈತಿ. ಹಂಗ ಮಾಡ್ಕೊಂತ ಬಂದ್ರು ಅದು ಇದುವರೆಗೂ. ಕುಟುಂಬ ರಾಜಕಾರಣ ಎಂದೂ ಮಾಡಿಲ್ಲ ನಮ್ಮ ಪಕ್ಷ. ಯಾವಾಗ್ಯೂ ಸ್ವತಃ ಯಾರು ಬೇಕಾದ್ರೂ ನಿಂತ ಪ್ರಜಾಪ್ರಭುತ್ವ. ನಾನು ಅನ್ನಂಗಿಲ್ಲ ನಮ್ಮ ಪಕ್ಷ. ನಾನು ಅಂದ್ರೆ ಉಳಿಯಂಗಿಲ್ಲ. ಹಂಗ ಆ ಬಿಗ್ಗಟ್ಟ ಐತಿ ನಮ್ ನರೇಂದ್ರ ಮೋದಿ ಹಿಡ್ತದಲ್ಲಿ. ಅಲ್ಲ ಸರ್, ಈಗ ಕಾಂಗ್ರೆಸ್ ಅಲ್ಲಿ ಇಲ್ಲಿ ದಾವಣಗೆರೆ ಕುಟುಂಬ ರಾಜಕಾರಣ ಇದೆ, ಓಕೆ ಸರ್. ಬಿಜೆಪಿ ಐತಲ್ಲ ಸರ್, ಯಡಿಯೂರಪ್ಪ ಅವ್ರಿಗೆ ಒಬ್ಬ ಮಗ ರಾಜ್ಯಾಧ್ಯಕ್ಷ ಆಗ್ಬೇಕು, ಒಬ್ಬ ಮಗ ಸಂಸದ. ಅದೇ ಅವ್ನ ಒಬ್ಬ ಸಂಸದ ಆದ್ರೂ ಜನ ಬಿಟ್ಕೊಡಲ್ಲ ಸರ್. ಬಿಟ್ಕೊಡೋದಲ್ಲ, ಆ ಸುಲಭ ಬಿಟ್ಕೊಡ್ತಾರ. ಹೆಚ್ಚು ಜನ ಅಲ್ಲೇ ತಕರಾರು ಮಾಡಿದಾರೆ. ಏನು ಇವ್ರದೇ ಆಗ್ಬಿಡ್ತೇನ ಅಂತೇಳಿ. ಈಗ MLA ಇದು ಮಂತ್ರಿ ಸ್ಥಾನದ ಯಡಿಯೂರಪ್ಪನ ಇಳಿಸ್ಬಿಟ್ರಲ್ಲ ಅವಾಗ್ಲೇ. ಮತ್ತೆ ಮುಖ್ಯಮಂತ್ರಿ ಯಾಕೆ? ಅಂದ್ರೆ ಆತರ ನಿಮ್ ಪಕ್ಷದಲ್ಲಿ ಉದಾಹರಣೆ ಆಗೋಗಿದೆ. ನಾನು ಅನ್ನೋದು ಯಾರು ಇಲ್ಲ. ಅವ್ರು ಯಾರು ಮಾಡ್ತಾರ ಅವರೇ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.